ಸರಿ ಆಗದೆ ಬಾಯಿ ಮೊಸರಿಲ್ಲ ಅಂತ ಹೇಳಿದ್ದಾರೆ ಮುಂಚಿನವರು. ಆದರೆ ನಾವಿಲ್ಲಿ ಕೆಸರು ಮಾಡ್ಕೊಳ್ಳಿಕ್ಕೆ ನಾವು ಕಂಪ್ಯೂಟ್ರ್ ಮುಂದೆ ಕೂತಿರ್ತೀವಿ, ಕಂಪ್ಯೂಟ್ರ್ ಮಾತ್ರ ನೋಡೋದು, ಫ್ಯಾನ್ ಕೆಳಗಡೆ ಕೂತಿರ್ತೀವಿ, ಆರಾಮಾಗಿ ಕೂತ್ಕೊಂಡು ಟ್ರೇಡ್ ಮಾಡ್ತೀವಿ. ನಿಮಿಷದಲ್ಲಿ ಸಾವಿರಾರು ಗಟ್ಟಲೆ ಸಂಪಾದನೆ ಮಾಡ್ತೀವಿ, ನಿಮಿಷದಲ್ಲಿ ಸಾವಿರಾರು ಗಟ್ಟಲೆ ಕಳ್ಕೊಳ್ತೀವಿ. ಸೊ ಇದರಲ್ಲಿ ನಾವು ಕೈ ಕೆಸರು ಮಾಡ್ಕೊಳ್ಳೋದಾದರೂ ಹೇಗೆ? ಸೊ ಇದರಲ್ಲಿ ನಮಗೆ ವೀಕೆಂಡ್ ಅಂತ ಬರುತ್ತಲ್ಲ, ವೀಕೆಂಡು 2 ದಿವಸ ರಜೆ ಕೊಡ್ತಾರೆ. ಸೊ ನಾವು ಆ ದಿವಸದಲ್ಲಿ ಏನು ಮಾಡಬೇಕು, ನಮ್ಮ ಒಂದು ಫ್ಯೂಚರ್ಗೋಸ್ಕರ ನಾವು ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋದನ್ನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತಿದ್ದರೆ ಇದು ಒಂದು ಫಿಲಾಸಫಿಯನ್ನು ನೀವು ಫಾಲೋ ಮಾಡಿ, ನೀವು ಸಕ್ಸಸ್ಫುಲ್ ಆಗೋದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಡೀಟೇಲು ಈ ವಿಡಿಯೋದಲ್ಲಿದೆ, ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಸೊ ಇವತ್ತು ನಾವೇನಂತ ಹೇಳಿದ್ರೆ ವೀಕೆಂಡ್ ಅಂದರೆ ಶನಿವಾರ ಭಾನುವಾರ, ಸ್ಯಾಟರ್ಡೆ ಆ್ಯಂಡ್ ಸಂಡೇ 2 ದಿವಸ ರಜೆ ಇದೆ. ನಾವೇನು ಮಾಡಬೇಕು ಈಗ? ಇದು ಯಾರಿಗೆ? ಇದು ಫುಲ್ ಟೈಮ್ ಟ್ರೇಡರ್ಗೆ. ಈಗ ವರ್ಕಿಂಗ್ ಹೋಗೋರಿಗೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಫುಲ್ ಟೈಮ್ ಟ್ರೇಡರ್ಗಳು ಏನು ಮಾಡ್ತೀವಿ, ನಾವು ಬೆಳಿಗ್ಗೆ 9:15 3:30 ಒಳಗೆ ನಾವು ನಮ್ಮ ಟ್ರೇಡಿಂಗ್ ಮಾಡ್ತೀವಿ. ಅದಾದಮೇಲಿಂದ ನಾವು ಸಿಸ್ಟಮನ್ನು ಕ್ಲೋಸ್ ಮಾಡ್ತೀವಿ. ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಕೂತಿರ್ತೀವಿ. ಅದು ಸರಿ. ಆದರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಟ್ರೇಡರ್ಸ್ಗಳು ಫ್ರೈಡೇ ನೈಟಿಂದ, ಅಂದರೆ ಫ್ರೈಡೇ ಮುಗಿದ್ರೆ, ಟ್ರೇಡ್ ಮುಗಿದ್ರೆ ಅವ್ರು ಮತ್ತೆ ಟ್ರೇಡಿಂಗ್ ಬಗ್ಗೆ ಅಥವಾ ಟ್ರೇಡಿಂಗ್ದು ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡೋದೇ ಸಂಡೇ ಈವ್ನಿಂಗು. ಅಲ್ಲಿವರೆಗೆ ಈಚೆ ತಲೆ ಹಾಕಿಯೂ ಮಲಗೋದಿಲ್ಲ. ಏನಾದರೂ ಆಗಲಿ, ಆಗಿದಾಗೋಯ್ತು, ಏನೋ ನಾವು ದೊಡ್ಡ ಕೆಲಸ ಮಾಡಿ ನಮ್ಮ ಭಾರವನ್ನು ಎಲ್ಲ ತಲೆಯಲ್ಲಿ ತುಂಬ್ಕೊಂಡವ್ರಂಗೆ ನಾವು ಅದನ್ನು ರಿಯಾಕ್ಟ್ ಮಾಡ್ತೀವಿ. ಸೊ ದಟ್ ನಾವು ಅದನ್ನು ಏನನ್ನೂ ಆಲೋಚನೆ ಮಾಡೋಕ್ಕೆ ಹೋಗಲ್ಲ. ಅದ್ರ ಬದಲು ನಾವೇನು ಮಾಡಬೇಕು, 2 ದಿವಸ ರಜೆ, ಸಂಡೇ ಅಥವಾ ಸ್ಯಾಟರ್ಡೆ ಯಾವುದಾರ ಒಂದು ದಿವಸವನ್ನು ನೀವು ಚೂಸ್ ಮಾಡ್ಕೊಬೇಕು. ಆ ಸಂಡೇ ಅದಕ್ಕಿಂತ ಸ್ಯಾಟರ್ಡೆ ಬೆಟರ್ ಅಂತ ನಾನು ಅನ್ಸ್ಕೊಳ್ತೀನಿ. ಯಾಕೆ ಅಂದರೆ ಯೂನಿವರ್ಸಲಿ ಸಂಡೇ ಅಂದರೆ ರಜೆ ಅಂತ ಎಲ್ಲರ ತಲೆಯಲ್ಲೂ ಸೆಟ್ ಆಗಿದೆ. ಸೊ ತುಂಬ ಜನ ಫಂಕ್ಷನ್ಗಳನ್ನಾಗಿರ್ಬೋದು ಅಥವಾ ಬೇರೆಯವ್ರ ರಿಲೇಟಿವ್ಸ್ ಮನೆಗೆ ಹೋಗೋದು ಅಥವಾ ಮನೆಯಲ್ಲಿದ್ದವ್ರಿಗೂ ಫ್ಯಾಮಿಲಿಯಲ್ಲಿ ಮಕ್ಕಳು ಎಲ್ಲ ಇದ್ದರು, ಮಕ್ಳಿಗೂ ಸಂಡೇ ರಜೆ. ಸೊ ಸಂಡೇ ಎಂಗೇಜ್ ಬೈ ಡಿಫಾಲ್ಟಾಗಿ ನಾವು ಆಗ್ತೀವಿ ಫ್ಯಾಮಿಲಿಯೊಟ್ಟಿಗೆ. ಆವತ್ತು ನಾವು ದೊಡ್ಡ ಜನದ ಥರ ನಾವು ಆಗಲ್ಲಪ್ಪ, ನಾನು ನನ್ನ ಫ್ಯೂಚರ್ಗೋಸ್ಕರ ಕೆಲಸ ಮಾಡಬೇಕು ಅಂತ ನಾವು ಹೊರಟ್ರೆ ನಮ್ಮನ್ನು ಎಲ್ಲರೂ ಒಂಥರ ದೃಷ್ಟಿಯಲ್ಲಿ ನೋಡ್ತಾರೆ, ಏನು ಇವನು ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಅಂತ. ಆದರೆ ಶನಿವಾರ ನಾವು ಡ್ಯೂಟಿ ಮಾಡ್ತೀವಿ ಅಥವಾ ನಾವು ಅದು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂದರೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಶನಿವಾರ ವರ್ಕಿಂಗ್ ಅಂತ ತುಂಬ ಜನಕ್ಕೆ ಗೊತ್ತಿದೆ. ಈಗ IT-BT ಕಂಪ್ನಿಯವ್ರನ್ನ ಬಿಟ್ಟಾಕಿ, ನಾವು ಈಗ ಜನರಲ್ ಆಗಿರುವಂಥ ನಾರ್ಮಲ್ ವರ್ಕಿಂಗ್ ಕ್ಯಾಟಗರಿಯವ್ರಿಗೆ ಸ್ಯಾಟರ್ಡೇ ವರ್ಕಿಂಗ್ ಇದೆ, ಸರಿಯಾ? ಸೊ ಈ ಸ್ಯಾಟರ್ಡೇ ವರ್ಕಿಂಗಲ್ಲಿ ನೀವೇನು ಮಾಡಬೇಕು, ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕಾಗಿದ್ದು ನಿಮ್ಮ ಈ ವೀಕಿನ ಪ್ಲ್ಯಾನಿಂಗ್ ತಗೊಬೇಕು. ಈಗ ಒಂದು ಒಳ್ಳೆ ಕೆಲಸ ಏನು ಮಾಡಿದೆ ಅಂದರೆ ನಿಫ್ಟಿ ನಮಗೆ ಎಕ್ಸ್ಪೈರಿಯನ್ನು ಬಂದು ಮಂಗಳವಾರಕ್ಕೆ ಇಟ್ಟಿದೆ. ಸೊ ಮಂಗಳವಾರಕ್ಕೆ ಇಟ್ಟಾಗ ನಮಗೇನಾಯಿತು, ನಮಗೆ ಎಕ್ಸ್ಪೈರಿಗೆ ಯಾವಾಗಲೂ ಏನಾಗ್ತಿತ್ತು, ಫ್ರೈಡೇ ಬರ್ತಿತ್ತು, ಗುರುವಾರ ಎಕ್ಸ್ಪೈರಿ ಆಗ್ತಿತ್ತು, ಶುಕ್ರವಾರ ವೀಕ್ ಸ್ಟಾರ್ಟ್ ಆಗ್ತಿತ್ತು. ಆಗ ನಮಗೆ ಬ್ಯಾಕ್ ನೋಡಲಿಕ್ಕೆ ಯಾವ ಚಾರ್ಟ್ಗಳು ಸಿಗ್ತಿರಲಿಲ್ಲ. ಈಗೇನಾಗಿದೆ, ಮಂಗಳವಾರ ಆಗ್ಲಿಕ್ಕೆ ಹೋಗಿ ನಾವು ಶನಿವಾರಕ್ಕೆ ಬಂದಾಗ ನಮಗೆ 3 ದಿವಸದ್ದು ಚಾರ್ಟ್ ಸಿಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸದ್ದು ಚಾರ್ಟ್ ಸಿಗುತ್ತೆ. ಆ 3 ದಿವಸದ ಚಾರ್ಟನ್ನು ನಾವು ಸ್ಟಡಿ ಮಾಡಬೇಕು. ನಾನು ಯಾಕೆ ಇಲ್ಲಿ ಬೈ ಮಾಡಿದೆ, ನಾನು ಯಾಕೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟೆ, ನಾನು ಯಾಕೆ ಇಲ್ಲಿ ನನ್ನ ಟಾರ್ಗೆಟಿಗೆ ನಾನು ಬಿಡಲಿಲ್ಲ, ಅಥವಾ ಏನಾಯಿತು, ಪ್ರಾಫಿಟ್ ಬಂದಿದ್ದರೂ ಏನಾಯಿತು, ಪ್ರಾಫಿಟ್ ಬರೆದಿದ್ದರೂ ಏನಾಯಿತು, ಏನು ಕಾರಣ. ಈಗ ನಾನು ತಗೊಂಡಿದ್ದು ಸ್ಟ್ರೈಕ್ ಪ್ರೈಸಿಂದಾಗಿ ಬಂದಂಥ ಪ್ರಾಬ್ಲಮ್ಮ, ಅಥವಾ ನಾನು ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡಬೇಕಿತ್ತ, ನಾನು ಇಟ್ಟಂಥ ಸ್ಟಾಪ್ ಲಾಸ್ 10 ರೂಪಾಯಿಗಿಂತ 15 ರೂಪಾಯಿ ಇಟ್ಟಿದ್ರೆ ಸರಿಯಾಗ್ತಿತ್ತ, ಅಥವಾ ನಾನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು 1:2 ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿ ಆಯಿತಾ, ಅಥವಾ ನಾನು ಟಾರ್ಗೆಟನ್ನು 1:1ಗೆ ಕನ್ವರ್ಟ್ ಮಾಡ್ಕೊಬೇಕಾ. ಈ ರೀತಿ ನಾವು ತುಂಬ ರೀತಿಯಲ್ಲಿ ನಾವು ಅದನ್ನು ವಿಮರ್ಶನೆ ಮಾಡಿ ಇಡಬೇಕು. ಈ ವಿಮರ್ಶನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ತಪ್ಪುಗಳ ದಾರಿ ಗೊತ್ತಾಗುತ್ತೆ. ನಾವು ಎಲ್ಲೆಲ್ಲೆಲ್ಲೆಲ್ಲಿ ತಪ್ಪು ಮಾಡಿದ್ದೀವಿ, ಯಾವ ರೀತಿಯಲ್ಲೆಲ್ಲ ತಪ್ಪು ಮಾಡಿದ್ದೀವಿ ಅಂತ. ಆ ತಪ್ಪುಗಳನ್ನೆಲ್ಲ ಒಂದು ನೋಟ್ ಮಾಡ್ಕೊಂಡು ನಾವು ಇಟ್ಕೊಂಡ್ವಿ ಅಂತಾದರೆ ನಮ್ಮ ಒಂದು ರೋಡ್ ಮ್ಯಾಪಲ್ಲಿ ನಮ್ದು ಏನೆಲ್ಲ ಆಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಏನು ಮಾಡಬೇಕು, ಅದನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ಹೊಸ್ದಾಗಿ ತಿರ್ಗಾ ತಪ್ಪು ಮಾಡೋಕ್ಕೆ ಶುರು ಮಾಡೋದಾ? ಅಲ್ಲ. ಹೊಸ್ದಾಗಿ ನಾವೇನು ಮಾಡಬೇಕು, ನಾಳೆಯಿಂದ ನಾನು ಈ ತಪ್ಪುಗಳನ್ನು ಆದಷ್ಟು ಮಾಡೋದಿಲ್ಲ ಅಂಥೇಳಿ ನೋಟ್ ಮಾಡಿಡಬೇಕು. ಅದಕ್ಕೆ ಏನು ಮಾಡಬೇಕು, ಅದನ್ನೆಲ್ಲ ನೋಟ್ ಮಾಡಿ ಇನ್ಮೇಲಿಂದ ನಾನು ಇಷ್ಟನ್ನೇ ಫಾಲೋ ಮಾಡೋದು, ನಾನು ಇಷ್ಟೇ ಪಾಯಿಂಟಿಗೆ ಎಕ್ಸಿಟ್ ಆಗೋದು, ನನ್ನ ಟ್ರೇಡ್ ಪ್ಲ್ಯಾನ್ ಇದು, ನನ್ನ ಪ್ರಾಫಿಟ್ ಪ್ಲ್ಯಾನ್ ಇದು ಅಂತೇಳಿ ಒಂದು ರೂಟ್ ಮ್ಯಾಪನ್ನು ರೆಡಿ ಮಾಡಿ 1 ವಾರಕ್ಕೆ ಬೇಕಾಗುವ ರೂಟ್ ಮ್ಯಾಪನ್ನು ರೆಡಿ ಮಾಡ್ಕೊಬೇಕು. ಇದು ಒಂದು ಕೆಲಸ. ಎರಡನೇ ಕೆಲಸ, ನಾವು ಡೈಲಿ ಮಾಡಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ ವಾರದಲ್ಲಿ 1 ದಿವಸ ಆದರೂ ಒಂದು 20 ದಿವಸದ್ದು ಬ್ಯಾಕ್ ಟೆಸ್ಟ್ ಮಾಡಬೇಕು ಚಾರ್ಟನ್ನು. 20 ದಿವಸದ ಅಂದರೆ 1 ತಿಂಗಳು ಚಾರ್ಟನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕು. ಯಾವ ರೀತಿ ಬ್ಯಾಕ್ ಟೆಸ್ಟ್ ಮಾಡಬೇಕು,
ನಾವೀಗ ಯಾವ ಫಿಲಾಸಫಿ ಇಟ್ಕೊಂಡು ಬರ್ತಾ ಇದ್ದೀವೋ ಅದೇ ಫಿಲಾಸಫಿ ಇಟ್ಕೊಂಡು ಮಾಡಬೇಕು. ಈಗ ನಾನಿಲ್ಲಿ ನಮ್ಮ ಫಿಲಾಸಫಿ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವ್ದು ಇಷ್ಟವೋ ಅದನ್ನೇ ನೀವು ಮಾಡ್ಕೊಬೋದು. ಈಗ ಉದಾಹರಣೆಗೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ, 12 ಗಂಟೆ ಝೋನನ್ನು ಮಾರ್ಕ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಈಗ ನಾನೇನು ಮಾಡ್ತೀನಿ, ಒಂದು ತಿಂಗಳದ್ದು ಅಂತ ಹೇಳಿದಾಗ ನಾವು ಫಸ್ಟಿಗೆ ಫಾರ್ಮೋಸ್ಟ್ಗೆ ಒಂದು 12 ಗಂಟೆ ಝೋನನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ 12 ಗಂಟೆ ಝೋನ್ ಮಾರ್ಕ್ ಮಾಡ್ಕೊಂಡಾದ್ಮೇಲಿಂದ ನಾನೇನು ಯೋಚನೆ ಮಾಡ್ತೀನಿ, ಓಕೆ ಇದು 12 ಗಂಟೆ ಝೋನು. ಸೊ ಈಗ 12 ಗಂಟೆ ಝೋನಿಂದ ನಂತರ ಮಾರ್ಕೆಟ್ ಏನಾಗ್ತಿದೆ, ನನಗೆ ಎಂಟ್ರಿ ಸಿಕ್ಕಿದೆಯಾ, ನೆಕ್ಸ್ಟ್ ಡೇ ಎಲ್ಲಿ ಓಪನ್ ಆಗಿದೆ, ಏನಾಯಿತು, ಕೆಳಗೆ ಓಪನ್ ಆಗಿದೆ, ಮೇಲೋದ್ನ, ಹೋಗಿ ವಾಪಸ್ ಬಂದ, ಹೆಂಗೆ ಮಾಡ್ದ, ಯಾವುದನ್ನು ಸರಿ ಮಾಡ್ದ, ಆಮೇಲಿಂದ ರೀಟೆಸ್ಟ್ ಆದಮೇಲಿಂದ ಕರೆಕ್ಟಾಗಿ ಹೋದ್ನ, ಮೇಲೆ ಹೋಗಿದ್ದಾನೆ. ಸೊ ನನಗೆ ಕಾಯಬೇಕಿತ್ತ, ಸೊ ಕೆಳಗಡೆ ಲೋ ಬ್ರೇಕ್ ಆಗೋವರೆಗೆ ವೆಯ್ಟ್ ಮಾಡಬೇಕಿತ್ತ, ಏನು ಮಾಡಬೇಕಿತ್ತು, ಒಂದೊಂದು ಚಾರ್ಟನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಈ ಅಧ್ಯಯನ ಮಾಡೋದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನಾಳೆ ಟ್ರೇಡಿಂಗ್ ಮಾಡೋಕ್ಕೆ ಕೂತಾಗ ನಿಮ್ಮಲ್ಲೊಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ನೋಡಿ 12 ಗಂಟೆಗಿಂತ ಮೇಲೆ. ಸೊ ನಾನು ಇಲ್ಲಿ ನೋಡಿದ್ದೆ 15 ನಿಮಿಷ ಬ್ರೇಕೌಟ್ ಆಗೋವರೆಗೂ ಅದು ಕರೆಕ್ಟಾಗಿ ಬಂದಿರಲಿಲ್ಲ. ಈಗ ನನಗಿಲ್ಲ ಅರ್ಥ ಆಯಿತು, 15 ನಿಮಿಷ ಬ್ರೇಕೌಟ್ ಆದಮೇಲಿಂದ ನಾನು ರೀಟೆಸ್ಟಿಗೆ ತಗೊಂಡ್ರೆ ಅದು ಕರೆಕ್ಟಾಗಿ ಹೋಗುತ್ತೆ. ಸೊ ನಾನು ಅದು ಕಾಯಬೇಕು, ಕಾದ್ಮೇಲಿಂದ ನೋಡಿ ಒಳ್ಳೆ ರೀತಿಯ ಟ್ರೇಡ್ಗಳು ಬಂದಾಗ ನಾನು ಮಿಸ್ ಮಾಡಬಾರ್ದು. ಈ ರೀತಿ ನೀವು 20 ದಿವಸದನ್ನು ಅನಾಲಿಸಿಸ್ ಮಾಡಬೇಕು. ಸೇಮ್ ಮಂತದ್ದು ಮಾಡಿ ನಾನು ಹೇಳ್ತಿಲ್ಲ, ಒಂದೊಂದು ತಿಂಗಳು ಯಾವ್ದಾದ್ರು ಒಂದು ತಿಂಗಳು ತೊಗೊಳ್ಳಿ ರ್ಯಾಂಡಮ್ ಆಗಿ. ಹೇಗೂ ಟ್ರೇಡಿಂಗ್ ವ್ಯೂನವರು ಫ್ರೀಯಾಗಿಯೂ ಸಹ 8 ತಿಂಗಳು 9 ತಿಂಗಳದ್ದು ಚಾರ್ಟ್ ಕೊಡ್ತಾರೆ, ನಾವು ಅದನ್ನು ಯೂಸ್ ಮಾಡಿ ಮಾಡಬೇಕು. ಓಕೆ, ಸೆಕೆಂಡ್ ಹಾಫಿಗೆ ಏನು ಮಾಡಬೇಕು, ಮಧ್ಯಾಹ್ನ ಮೇಲೆ ಹೆಂಗೆ ಟ್ರೇಡ್ ಪ್ಲ್ಯಾನ್ ಮಾಡಬೇಕು, ರಿವರ್ಸಲ್ ಆದಾಗ ನಾನು ಏನು ಮಾಡಬೇಕು, ಅಟ್ಲೀಸ್ಟ್ ಈಗ ಇಲ್ಲೊಂದು ರಿವರ್ಸಲ್ ಸಿಗ್ನಲ್ ಕೊಟ್ಟಿದೆ ಅಂದರೆ ನಾನು ಅದನ್ನು ಹೇಗೆ ರಿಯಾಕ್ಟ್ ಮಾಡ್ಕೊಬೇಕು, ಅದನ್ನು ಹೇಗೆ ನಂಬಬೇಕು. ಈಗ ಕಡ್ಡಿ ಝೋನ್ ಅಂತ ನಾವು ಹೇಳ್ತೀವಿ. ಸೊ ಕಡ್ಡಿ ಝೋನ್ ಅಂತ ನಾವು ಮಾರ್ಕ್ ಮಾಡಿಟ್ರೆ ಕಡ್ಡಿ ಝೋನನ್ನು ಹೇಗೆ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟು, ಮಾಡ್ತಾ ಇದೆಯೋ ಇಲ್ವೋ, ಏನಾಗ್ತಾ ಇದೆ ಮಾರ್ಕೆಟಲ್ಲಿ ಅನ್ನೋದನ್ನು ನಾವು ಡೈಲಿ ಒಂದು 20 ಚಾರ್ಟನ್ನು ಅನಾಲಿಸಿಸ್ ಮಾಡಬೇಕು. ಸೊ ನಾವು ಶುಕ್ರವಾರ ಡೈಲಿ ಮಾಡಿದ್ರೆ ಒಳ್ಳೆಯದು, ಮಾಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ಶನಿವಾರ ದಿವಸ ಕೂತಿ ಬ್ಯಾಕ್ ಟೆಸ್ಟ್ ಮಾಡಿದ್ವಿ ಅಂತಾದರೆ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಕೇಳ್ತಾರಲ್ಲ, ಭಯ ಸರ್, ಗೊತ್ತಿತ್ತು ಅದು ಹೋಗುತ್ತೆ ಅಂತಾದರೆ ಭಯ ಯಾಕೆ? ನಾವು ಮಾಡಿದ್ದನ್ನು ಕನ್ಫರ್ಮೇಷನ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಬ್ರೈನಲ್ಲಿ ಒಂದು ವೇವ್ಸ್ ಇದೆ. ಆ ವೇವ್ಸು ಯಾವುದನ್ನು ನಾವು ನೋಡ್ತೀವೋ ಅದನ್ನು ಅದು ನಂಬುತ್ತೆ. ಸೊ ಸಿಮಿಲ್ಯಾರಿಟಿಯನ್ನು ನಂಬುತ್ತೆ, ಸೇಮ್ ಥಿಂಗನ್ನು ನಂಬುತ್ತೆ. ಈಗ ನೀವು ಇಲ್ಲಿ ಸಿಮಿಲ್ಯಾರಿಟಿ ತೋರಿಸ್ತಿದ್ದೀರಿ, 12 ಗಂಟೆಗಿಂತ ಮೇಲಿದೆ, 15 ನಿಮಿಷ ಬ್ರೇಕ್ ಆದರೆ ಅದು ಕ್ಲೀನಾಗಿ ಹೋಗುತ್ತೆ, ಗ್ಯಾರಂಟಿ ಅಂದ್ಕೊಂಡು ನೀವು ನೋಡ್ತಾ ಇದ್ದಷ್ಟು ಸಮಯ ಆ ಸಿಮಿಲ್ಯಾರಿಟಿಗೆ ನಿಮ್ಮ ಬ್ರೈನು ಸೆಟ್ ಆಗುತ್ತೆ. ನೆಕ್ಸ್ಟ್ ನಾಳೆಯಿಂದ ಆ ಸಿಮಿಲ್ಯಾರಿಟಿ ಪ್ಯಾಟ್ರನ್ ಬಂದಾಗ ನಿಮ್ಮನ್ನು ಅದು ಧೈರ್ಯವಾಗಿ ತಗೊಳ್ಳೋಕ್ಕೆ ಬಿಡುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಅದು ನೋಡಿಲ್ಲ ಅಂದಾಗ, ಯಾವುದನ್ನು ನೋಡಿಲ್ವೋ ನಿಮ್ಗೆ ಅದ್ರ ಮೇಲೆ ಅನುಮಾನಗಳು ಜಾಸ್ತಿ ಆಗುತ್ತೆ. ಅನುಮಾನಗಳು ಜಾಸ್ತಿ ಆದಾಗ ಏನಾಯಿತು, ನೀವು ಟ್ರೇಡನ್ನು ತಗೊಳ್ಳಲ್ಲ. ಆವಾಗ ನಿಮ್ಗೆ ಅದು ಹೋದ್ಮೇಲಿಂದ ಅಯ್ಯಯ್ಯೋ ಹೋಯ್ತಲ್ಲ ಅಂಥೇಳಿ ಕೊನೆಗೇನೋ ಮಾಡೋಕ್ಕೆ ಹೋಗ್ತೀವಿ. ಅದಕ್ಕೆ ನಿಮ್ಮ ಸ್ಟಡಿಯನ್ನು ನೀವು ಬಿಡಲೇಬಾರ್ದು. ಎಲ್ಲಿವರೆಗೆ ಸ್ಟಡಿ ಮಾಡಬೇಕು ಸರ್, ನಾನೀಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀನಿ. ನೀವು ಸಕ್ಸಸ್ಫುಲ್ ಆಗಿದ್ರಿ ಅಂತ ಆದರೂ ಸಹ ವಾರಕ್ಕೊಂದ್ಸಲಿ ನೀವು ಅನಾಲಿಸಿಸ್ ಮಾಡ್ತಾ ಹೋದಾಗ ಮಾರ್ಕೆಟಿನ ಬಿಹೇವಿಯರ್ಗಳೇನಾರು ಬದಲಾವಣೆ ಆಗಿದ್ದರೆ ಅದು ನಿಮ್ಮ ಗಮನಕ್ಕೆ ಬರುತ್ತೆ. ನೀವು ಅನಾಲಿಸಿಸ್ ಮಾಡೋ ರೀತಿ ಬೇರೆ ಬೇರೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾವು 12 ಗಂಟೆದು ಆಗ್ತಿದ್ವಿ, ಸ್ವಲ್ಪ ಸಮಯ ಆದಮೇಲೆ ನಿಮಗೆ ಸೆಕೆಂಡ್ ಹಾಫ್ ಬಗ್ಗೆ ಒಂದು ಪ್ಲ್ಯಾನ್ ಬರುತ್ತೆ. ಆ ಸೆಕೆಂಡ್ ಹಾಫಲ್ಲಿ ಎಷ್ಟು ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಅದಾದಮೇಲಿಂದ 1 ಅವರ್ ಝೋನ್ ಮಾರ್ಕ್ ಮಾಡ್ತೀವಿ. 1 ಅವರ್ ಝೋನ್ ಬ್ರೇಕ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು, ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ನೀವು ಕಲಿಯೋಕ್ಕೆ ಶುರು ಮಾಡ್ತೀರಿ. ಆವಾಗ ಏನಾಗುತ್ತೆ, ನಿಮಗೆ ಈ ಒಂದು ವಿಚಾರಗಳು ಇನ್ನೂ ಡೀಪಾಗಿ ಒಂದೊಂದೇ ಸಬ್ಜೆಕ್ಟು ನಿಮಗೆ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ನಾವು ಎಷ್ಟು ಜನ ಸಿನ್ಸಿಯರಾಗಿ ಹೇಳಿ ಕಮೆಂಟಲ್ಲಿ ತಿಳಿಸಿ, ಎಷ್ಟು ಜನ ಸಿನ್ಸಿಯರಾಗಿ ಬ್ಯಾಕ್ ಟೆಸ್ಟ್ ಮಾಡಿ ಕಲಿತಿದ್ದೀರಿ? ಬ್ಯಾಕ್ ಟೆಸ್ಟ್ ಮಾಡ್ತಾನೆ ಇಲ್ಲ. ನಾವು ಏನು ಹುಡುಕ್ತಾ ಇದ್ದೀವಿ ಗೊತ್ತಾ, ಇಂಡಿಕೇಟರ್. ಯಾರೋ ಒಬ್ಬ ಯೂಟ್ಯೂಬಲ್ಲಿ ಏನೋ ಒಂದು ಇಂಡಿಕೇಟ್ರ್ ಹೇಳ್ದ ಅಂದರೆ ಅವನು ಹೇಳಿದ ಒಂದು ಫೋರ್ಸ್ಗೆ ಒಂದು ಸಲಿಗೆ ನಾವು ಬಂದು ಬ್ಯಾಕ್ ಟೆಸ್ಟ್ ಮಾಡ್ತೀವಿ. ಒಂದು ಸಲ ಬ್ಯಾಕ್ ಟೆಸ್ಟ್ ಮಾಡಿ ಅದ್ರ ಪ್ರಕಾರವಾಗಿ ಹೋಗ್ತಿದೆ ಅಂತ ಗೊತ್ತಾಗೋದ್ರೆ ನಾಳೆಯಿಂದ ನಾವು ಆ ಇಂಡಿಕೇಟರ್ನ ಯೂಸ್ ಮಾಡಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೇನಾದ್ರು ನಮಗೊಂದು 2 ಸಲ ಸ್ಟಾಪ್ ಲಾಸ್ ಕೊಡ್ತು ಅಂತಾದರೆ ನಾವೇನು ಮಾಡ್ತೀವಿ, ಈ ಯೂಟ್ಯೂಬರ್ನೂ ಬಿಡ್ತೀವಿ, ಆ ಇಂಡಿಕೇಟರ್ನೂ ಬಿಡ್ತೀವಿ, ಇನ್ನೊಂದು ಹೊಸ ಇಂಡಿಕೇಟರ್ನ ಹುಡುಕ್ತೀವಿ, ಹೊಸ ಯೂಟ್ಯೂಬರ್ನ ಹುಡುಕ್ತೀವಿ. ಇದೇ ನಾವು ಮಾಡ್ತಾ ಇರೋದು. ಅದ್ರ ಬದಲು ನಾವು ಒಂದನ್ನು ಯಾಕಾಯಿತು, ಅದನ್ನ ಏನು ಕಾರಣಕ್ಕಾಗ್ತಿದೆ, ಅವ್ರು ಹೇಳಿದ್ರಲ್ಲಿ ಏನು ವ್ಯತ್ಯಾಸ ಇದೆ, ತಿರ್ಗಾ ಒಂದ್ಸಲಿ ಚೆಕ್ ಮಾಡಿ, ಅವ್ರು ಹೇಳಿದ್ದನ್ನು ಬ್ಯಾಕ್ ಟೆಸ್ಟ್ ಮಾಡಿ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಫ್ರಂಟ್ ಟೆಸ್ಟ್ ಮಾಡಿ ನೋಡಿದ್ರೆ ನಮಗೇನಾಗುತ್ತೆ, ಅದರಲ್ಲಿ ಕಾನ್ಫಿಡೆಂಟ್ ಬೆಳೆಯುತ್ತೆ. ಸೊ ಕಾನ್ಫಿಡೆಂಟ್ ಬೆಳೀಲಿಕ್ಕೆ ಇದೊಂದು ಪ್ರಾಕ್ಟೀಸನ್ನು ನೀವು ಬಿಡದೆ ಮಾಡಿ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.